ಮಸ್ತಾಗಿ ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ಪಲ್ಯ ಕುದಿಯಾಕತ್ತಾವು ಎಷ್ಟು ಚಂದ ಕಾಣಕತ್ತತಿ. ಈಗ ಯಾಕೆ ಮೆಣಸಿನ್ಕಾಯಿ ಪಲ್ಯ ಅನ್ಕೋಬೇಡ್ರಿ, ಸಂಕ್ರಾಂತಿ ಬಂತಲ್ರಿ, ಸಂಕ್ರಾಂತಿ ಮೆಣಸಿನ್ಕಾಯಿ ಪಲ್ಯ ಮಾಡಬೇಕಲ್ಲ, ಇದೊಂದು ಸ್ಪೆಷಲ್ ಸಂಕ್ರಾಂತಿಗೆ. ಹಾಗಾಗಿ ಹಂಗಾರೆ ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳಿನ ಅಡ್ವಾನ್ಸ್. ಈಗ ಇದು ಸಾಸಿವೆ ಬುತ್ತಿ ಎಲ್ಲ ಐತಲ್ರಿ ನನ್ನ ಯೂಟ್ಯೂಬ್ದಾಗ, ಆ ವಿಡಿಯೋದಾಗ ನಾನು ಬೇಕಾದ್ರೆ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅಲ್ಲಿ ಅದರ ನೋಡ್ಕೋಬೋದು ನೀವು. ಆ ಸಾಸಿವೆ ಬುತ್ತಿಗೆ ಈ ಮೆಣಸಿನ್ಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್. ಈ ಥರ ನೋಡ್ರಿ ವೆರೈಟಿ ಅಡುಗೆ ಇತ್ತು ಅಂತಂದ್ರೆ ಮಾತ್ರ ಅದು ಚೆನ್ನಾಗಿರ್ತತಿ ಸಂಕ್ರಾಂತಿಗೆ. ಇನ್ನೂ ಸಂಕ್ರಾಂತಿಗೆ ಇಷ್ಟೆಲ್ಲ ಇದು ಕಡಿಮೆ, ಅದು ತುಂಬ ಕಡಿಮೆನ. ಹಿಂಗೆ ಜೋಳದ ರೊಟ್ಟಿ ಜೊತೆಗೆ ಇಷ್ಟೊಂದು ಐಟಮ್ ಜೊತೆಗೆ ಈ ಥರ ಮೆಣಸಿನ್ಕಾಯಿ ಪಲ್ಯ ಇದ್ರೆ ಏನು ಹೇಳ್ತೀರಿ, ಸ್ವರ್ಗ ಸುಖನ ಅಂತ ಹೇಳ್ಬೋದು. ಸಂಕ್ರಾಂತಿ ಹಬ್ಬನ ಆಗಿಬಿಡ್ತತಿ, ಅಷ್ಟು ಚೆನ್ನಾಗಿರ್ತತಿ. ಹಂಗಾರೆ ಸಂಕ್ರಾಂತಿ ಹಬ್ಬಕ್ಕೆ ಮೆಣಸಿನ್ಕಾಯಿ ಪಲ್ಯ ಹೇಗೆ ಮಾಡ್ಕೊಳೋದು ಅಂತಂದು ಹೇಳಿ ನೋಡ್ಕೊಳ್ಳೋಣ. ನಾನು ಸಂಕ್ರಾಂತಿ ಹಬ್ಬಕ್ಕೆ ಸಾಸಿವೆ ಬುತ್ತಿ ಜೊತೆಗೆ ಅಥವಾ ರೊಟ್ಟಿ, ಈ ಸಜ್ಜಿ ರೊಟ್ಟಿ, ಕಟ್ಕೊಳ್ ರೊಟ್ಟಿ, ಜೋಳದ ಕಟ್ಕೊಳ್ ರೊಟ್ಟಿ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ತಿನ್ಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ನೋಡ್ರಿ ಇಲ್ಲಿ ಸಾಸಿವೆ ಬುತ್ತಿನೂ ಮಾಡಿದ್ದೀನಿ, ಸಾಸಿವೆ ಬುತ್ತಿ ಜೊತೆಗೆ ಅದಕ್ಕೂ ಒಳ್ಳೆ ಕಾಂಬಿನೇಷನು ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ. ಸರಿ ಕರೆಕ್ಟಾಗಿ ನೋಡ್ಕೋಬೇಕು ಅಂತಂದರೆ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೊಂಡ್ರಿ ಅಂದರೆ ನಿಮಗೆ ಗೊತ್ತಾಗುತ್ತಾ. ಇಲ್ಲಿ ನೋಡ್ರಿ ಒಂದು ಸಣ್ಣ ಬಾಳಿಗೆ ಹಿಡ್ಕೊಂಡು ಸ್ವಲ್ಪ ಶೇಂಗಾ ಫ್ರೈ ಮಾಡ್ಕೊತಿದ್ದೀನಿ. ಶೇಂಗಾ ಯಾಕಪ್ಪ ಅಂತಂದ್ರೆ ಇದಕ್ಕೆ ತುಂಬಿದ ಮೆಣಸಿನ್ಕಾಯಿನೋ ಅಂತಾರ, ಹಂಗೆ ಇಲ್ಲಿ ಎಣ್ಗಾಯಿ ಮೆಣಸಿನ್ಕಾಯಿನೋ ಅಂತಾರೆ. ನೀವೇನಂತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಮಸಾಲ ತುಂಬೋದ್ರಿಂದ ಇದಕ್ಕೆ ತುಂಬ ಮೆಣಸಿನ್ಕಾಯಿ ಪಲ್ಯನೋ ಅಂತಂತೀವಿ. ಹಂಗೆ ನಾ ಇಲ್ಲಿ ಶೇಂಗಾ ಹುರ್ಕೊಂಡಾದ್ಮೇಲೆ ಅದೇ ಪಾತ್ರೆಯಲ್ಲಿ ನಾ ಏನಂದ್ರೆ ಬಿಳಿ ಎಳ್ಳನ್ನು ಹುರ್ಕೋತಿದ್ದೀನಿ. ನೀವು ಕರಿ ಎಳ್ಳಿದ್ರೂ ಬೇಕಂದ್ರೆ ಹುರ್ಕೊಳ್ಬೋದು, ಚೆನ್ನಾಗಾಗ್ತತಿ, ಏನು ತೊಂದರೆ ಇಲ್ಲ. ಹಾಗೆ ನಾನು ಇವೆರಡು ಎಳ್ಳು ಎಲ್ಲ ಹುರ್ಕೊಂಡು ಒಂದೊಂದೇ ಏನೇನು ಹಾಕಬೇಕು, ಏನೇನು ಮಾಡೋದು ಅಂತಂದೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೋತಾ ಬರ್ರಿ. ಮೆಣಸಿನ್ಕಾಯಿ ಪಲ್ಯ ಮಾಡಬೇಕು ಅಂತಂದು ಹೇಳಿ ಆ್ಯಕ್ಚುಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಆದ್ರೆ ಅದು ನಾನು ವಿಡಿಯೋ ಮಾಡಿ ತೋರಿಸಿರಾಯ್ತು ಅಂತಂದು ಹೇಳಿ ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಎತ್ತಿಟ್ಟಿಟ್ಟು ಸ್ವಲ್ಪ ನೋಡ್ರಿ ಫ್ರೆಶ್ ಇಲ್ಲ ಮೆಣಸಿನ್ಕಾಯಿ, ಸ್ವಲ್ಪ ಬಾಡ್ದಂಗೆ ಆಗ್ಯಾವು. ಇಲ್ಲ ಫ್ರೆಶ್ ಇದ್ದ ತುಂಬ ಚೆನ್ನಾಗಿರ್ತವೆ. ನಾನು ಚೆನ್ನಾಗಿ ತೊಳ್ಕೊಂಬಿಟ್ಟು ಹೀಗೆ ನಾನು ಈ ಥರ ಹೋಳು ಮಾಡ್ಕೋತಿದ್ದೀನಿ. ನಿಮಗೆ ಖಾರ ತಿನ್ಲಿಕ್ಕಾಗಲ್ಲಪ್ಪ ಅಂತಂದ್ರೆ ನೀವು ಬೀಜ ತಕ್ಕೋಬೋದು. ಇದು ಖಾರ ಏನಿಲ್ಲ, ನಾನು ಬೀಜ ತೆಗಿತಾ ಇಲ್ಲ, ಭಾಳ ಸಪ್ಪೆ ಇದಾವೆ. ಹಾಗಾಗಿ ನಾನು ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಮಾಡ್ಕೊಂಡು ಸ್ವಲ್ಪ ನಾನು ಹಂಚ ಮೇಲೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಭಾಳ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಾಡೋಣ. ಯಾಕಂದ್ರೆ ಆಮೇಲೆ ಇಲ್ಲಿ ಇದು ಎಣ್ಣೆಲೆಲ್ಲ ಬಾಡಿಸ್ಬೇಕು, ಆಮೇಲೆ ತುಂಬಿಬಿಟ್ಟು ಮಸಾಲೆ ಎಲ್ಲ ತುಂಬಿ ಮತ್ತು ಬೇಯೋದಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಹುರ್ಕೊಳ್ತೀನಿ. ಅದಾದಮೇಲೆ ನಾನು ಇಲ್ಲಿ ಒಂದು ಈರುಳ್ಳಿನೂ ಕಟ್ ಮಾಡಿ ಇಡ್ಕೊತೀನಿ ಒಗ್ಗರಣೆ ಹಾಕಲಿಕ್ಕೆ. ಹಾಗೆ ನಾನಿಲ್ಲಿ ಒಣ ಕೊಬ್ಬರಿನ ನಾನು ಕಟ್ ಮಾಡಿ ಇಡ್ಕೊತಾ ಇದ್ದೀನಿ. ಏನಂತಂದ್ರೆ ಇದು ಒಣ ಕೊಬ್ಬರಿ ಮಿಕ್ಸಿಗೆ ಹಾಕೋಕ್ಕೆ ಪೇಸ್ಟ್ ಮಾಡಲಿಕ್ಕೆ. ನೀವು ಇಲ್ಲಿ ಹಸಿ ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಒಣ ಕೊಬ್ಬರಿ ಇದೆ ಅಂತಂದೇಳಿ ಟೇಸ್ಟ್ ಆಗುತ್ತೆ ಅಂತಂದೇಳಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಶೇಂಗಾ ಎಳ್ಳು ಜೊತೆಗೆ ಇದು ಒಣ ಕೊಬ್ಬರಿ ಹಾಕ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡಿಕೊಂಡು ಇವನ್ನ ಸ್ವಲ್ಪ ಬಾಡಿಸಿ ಹಂಚಿನ ಕಾವಿಗೆ ಬಂದ್ ಮಾಡಿಟ್ಬಿಟ್ರೆ ಸಾಕಷ್ಟೇ, ಭಾಳ ಏನು ಬಾಡ್ಸೋದು ಬೇಕಾಗಿಲ್ಲ. ನಾನು ಇವಾಗ ನೋಡಿಬಿಟ್ಟು ಬಿಸಿ ರೊಟ್ಟಿಗೆ ಹಿಂಗೆ ಉಪ್ಪು ಜೀರಿಗೆ ತುಂಬ್ಕೊಂಡು ಮೆಣಸಿನ್ಕಾಯಿ ಮಾಡ್ಕೋತಾವಲ್ಲ, ಹಂಗೆ ಮಾಡ್ಕೊಂಡು ತಿನ್ಬಿಡ್ಲೇನಪ್ಪ ಅಂತ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಮೆಣಸಿನ್ಕಾಯಿ ನೋಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಈ ಮೆಣಸಿನ್ಕಾಯಿ ಫ್ರೀಯರಿಗೆ ಇದು ಇಷ್ಟ ಆಗುತ್ತೆ, ಮೆಣಸಿನ್ಕಾಯಿ ಇಷ್ಟಪಡೋರಿಗೆ, ಖಾರ ಫ್ರೀಯರಿಗೆ ಇದು ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನಾನು ಏನಪ್ಪ ಅಂದರೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಲ್ಲ, ಆ ಮಿಕ್ಸಿ ಜಾರಿಗೆ ಇಲ್ಲಿ ಕೊತ್ತಂಬರಿ, ಜೀರಿಗೆ ಅದೆಲ್ಲ ಹಾಕ್ಕೋತೀನಿ ನೋಡಿರಿ. ಇಲ್ಲಿ ಒಣ ಮೆಣಸಿನ್ಕಾಯಿ, ಹಾಗೆ ಶೇಂಗಾ ಮತ್ತು ಏನು ಅಂತಂದ್ರೆ ಎಳ್ಳು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಮತ್ತು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡದ್ದು ಅದನ್ನು ಫಸ್ಟಿಗೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಜಾಸ್ತಿ ಇದ್ದರೆ ಹಾಕ್ಕೊಳ್ರಿ. ಇಲ್ಲಿ ನನಗೆ ಖಾಲಿಯಾಗಿತ್ತು ಕೊತ್ತಂಬರಿ, ಸ್ವಲ್ಪ ಇತ್ತು, ಅದು ಒಂದು ಸ್ವಲ್ಪ ಕೆಟ್ಟೋಗಿತ್ತು. ಹಾಗಾಗಿ ನಾನು ಚೆನ್ನಾಗಿರೋದು ಆರಿಸ್ಕೊಂಡು ಅದನ್ನಷ್ಟೇ ಹಾಕಿದ್ದೀನಿ. ನಂತರ ಜೀರಿಗೆ ಮತ್ತು ನಾನು ಒಂದು ಸಣ್ಣ ನಿಂಬೆಹಣ್ಣಿನ ಭಾಗದಷ್ಟು ನಾನು ಹುಣಸೆಹಣ್ಣು ನೆನೆ ಹಾಕಿದ್ದೆ, ಮೊದಲೇ ತೋರಿಸಿದೆ ನಾನು ವಿಡಿಯೋದಲ್ಲಿ, ಕರೆಕ್ಟಾಗಿ ನೋಡ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ನೀವು. ಹಾಗೆ ಕರಿಬೇವು ಮತ್ತು ಹಸಿ ಶುಂಠಿನೂ ಹಾಕ್ಕೋಬೇಕು ಇಲ್ಲಿ, ಮತ್ತು ಬೆಳ್ಳುಳ್ಳಿ ಒಂದೊಂದೇ ಕರೆಕ್ಟಾಗಿ ನೋಡ್ಕೊಳ್ರಿ ನೀವು, ಅಂದ್ರೆ ಕಂಪು ಚೆನ್ನಾಗಿ ಬರ್ತೈತಿ. ಇದಕ್ಕೆ ಮೇನ್ ಕರಿಬೇವು ಮತ್ತು ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿರ್ಬೇಕಂದ್ರೆ ಟೇಸ್ಟು. ಈಗ ಹುಣಸೆ ಹಣ್ಣಿಂದು ಏನಂತಂದ್ರೆ ಫಸ್ಟಿಗೆ ಇದನ್ನು ಡ್ರೈ, ನಾನು ಒಣ ಕೊಬ್ಬರಿ ಗಟ್ಟಿ ಇರುತ್ತಲ್ಲ ಅದನ್ನು ಫಸ್ಟ್ ಡ್ರೈ ಆಗಿ ಮಿಕ್ಸಿಗೆ ಹಾಕ್ಕೊಂಬಂದು ನಂತರ ಆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಈ ಥರ ನಾನು ಪೇಸ್ಟ್ ಆಗಂಗೆ ರುಬ್ಕೊಂಬಂದಿದ್ದೀನಿ. ನಿಮಗೆ ಒಂದು ಸ್ವಲ್ಪ ಚೌಳಾಗಿದ್ರೂ ನಡಿತೈತಿ, ಅಷ್ಟೊಂದೇನು ಪೇಸ್ಟ್ ಆಗಿಲ್ಲ ನಂದು ಕೂಡ. ಹಾಗೆ ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಡ್ಬಿಟ್ಟು ನಾನು ಅದಕ್ಕೆ ಎಣ್ಣೆ ಇಟ್ಟು ಇಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಹಾಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನು ಈರುಳ್ಳಿ ಹಾಕ್ಕೋತೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇದು ನಾನು ರುಬ್ಬಿಡ್ಕೊಂಬಂದಿದ್ನಲ್ಲ ಅದಕ್ಕೆ ನಾನು ಗುರಳ್ ಪುಡಿ ಹಾಕ್ತಾಯಿದ್ದೀನಿ. ಗುರಳ್ ಪುಡಿನೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ.
ಈ ಥರದ ಪಲ್ಯಗಳಿಗೆಲ್ಲ ಮೆಣಸಿನ್ಕಾಯಿ ಎಣ್ಗಾಯಿ ಈ ಥರದಕ್ಕೆಲ್ಲ ಗುರಳ್ ಪುಡಿ ಬೇಕೇ ಬೇಕು. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಮತ್ತು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ರಿ, ಅಂದರೆ ಇಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿರಿ ಸಾಸಿವೆ ಜೀರಿಗೆ ಚಟಪಟ ಅಂದು ಈಗ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಒಳಗೆ ಇದು ಮೆಣಸಿನ್ಕಾಯಿ ಖಾರ ಇರಲ್ಲ, ದಪ್ಪ ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಕಲರು ಬರುತ್ತೆ ಮತ್ತು ಖಾರಕ್ಕೂ ಅಂತಂದು ಹೇಳಿ, ಮತ್ತು ಹಾಗೆ ಅರಿಶಿನ ಪುಡಿನೂ ನಾನು ಸೇರಿಸ್ತಾ ಇದ್ದೀನಿ. ಬೇರೆ ಏನು ಮಸಾಲ ಹಾಕ್ತಾ ಇಲ್ಲ ಇಲ್ಲಿ ನಾನು. ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ನಾನು ಈ ಏನು ಹುರಿದಿಡ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಅದನ್ನು ಹೋಳು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲೇ ತುಂಬಿಬಿಟ್ಟು ಫಿಲ್ ಮಾಡ್ಕೋತೀನಿ. ನಿಮಗೆ ಕೈಲೇ ಬೇಕಂದರೆ ಕೈಲೇ ಮಾಡ್ಕೊಳ್ರಿ, ಇಲ್ಲಾಂದರೆ ಕೈಲೇ ಹುರಿದು ಬಿಡ್ತೈತಪ್ಪ ಮೆಣಸಿನ್ಕಾಯಿ ಅಂತ ಅನ್ನೋರೆಲ್ಲ ನೀವು ಬೇಕಂದರೆ ಒಂದು ಸ್ಪೂನ್ ಸಹಾಯದಿಂದ ಸ್ಪೂನ್ ಹಿಡ್ಕೊಂಡು ನಿಧಾನಕ್ಕೆ ತುಂಬೋದು. ನಾನು ಡ್ಯೂಟಿಗೆಲ್ಲ ಹೋಗಬೇಕು, ಲೇಟ್ ಆಗುತ್ತೆ ಅಂತಂದೇಳಿ ನಾನು ಅರ್ಜೆಂಟ್ ತುಂಬ್ತಾ ಇದ್ದೀನಿ. ನಮಗೆಲ್ಲ ಅಭ್ಯಾಸ ಇದೆ ಅಲ್ಲ, ನಮಗೇನು ಸುಡೋದು ಇಲ್ಲ, ಖಾರನೂ ಆಗಲ್ಲ. ಹಾಗೆ ಈಗ ನೋಡಿರಿ ಎಷ್ಟು ಚೆನ್ನಾಗಿ ತುಂಬಿಕೊಂಡು ಇದೇನು ನಾನು ಈರುಳ್ಳಿ ಅದೆಲ್ಲ ಒಗ್ಗರಣೆ ಕೊಡ್ಕೊಂಡಿದ್ವಲ್ಲ ಅದರಲ್ಲೇ ಒಂದೊಂದೇ ತುಂಬ್ಕೊತ ಹಿಂಗೆ ಹಾಕ್ಕೋತಾ ಬನ್ನಿರಿ. ಎಲ್ಲ ಪ್ರತಿಯೊಂದಕ್ಕೂ ಎಣ್ಣೆ ತಾಗಿ ತುಂಬ ಚೆನ್ನಾಗತಿ. ಫಸ್ಟಿಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಂಬದಿ ಐತಲ್ಲ ಮೆಣಸಿನ್ಕಾಯಿ ಹಿಂಬದಿ ತುಂಬಿದ್ದು ಅಪೋಸಿಟ್ ಐತಲ್ಲ ಅದು ಚೆನ್ನಾಗಿ ಫ್ರೈ ಆಗ್ತತಿ, ಟೇಸ್ಟ್ ಬರ್ತೈತಿ. ಈ ಮೆಣಸಿನ್ಕಾಯಿ ಏನು ಗಟ್ಟಿ ಇರಂಗಿಲ್ಲ, ಅದ್ರದ್ದು ತೊಗಟೆ ಎಲ್ಲ ಭಾಳ ಸಾಫ್ಟಾಗಿರ್ತದೆ, ಬೇಗ ಬೆಂದ್ಬಿಡ್ತೈತಿ, ಏನು ತೊಂದರೆ ಇಲ್ಲ. ಆದರೂ ಕೂಡ ಎಣ್ಣೆಲಿ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಅಂತ ಎಲ್ಲ ಮೆಣಸಿನ್ಕಾಯಿ ನಾನು ಇದೇ ಥರ ತುಂಬಿಡ್ಕೋತೀನಿ. ಹಿಂಗೆಲ್ಲ ತುಂಬಿ ಆದಮೇಲೆ ನಾನು ಏನಂತಂದರೆ ಇವ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದರಲ್ಲೇ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬಾಡಲಿ ಅಂತಂದು ಹೇಳಿಬಿಟ್ಟು ಆಮೇಲೆ ನಾನು ಇದಕ್ಕೆ ಏನು ಮಿಕ್ಸಿಲಿ ಉಳಿದಿದ್ದು ನಾವು ರುಬ್ಬಿರೋ ಪದಾರ್ಥ ಮತ್ತು ಇದು ಬಟ್ಟಲಲ್ಲಿ ತೆಗೆದಿಟ್ಕೊಂಡದ್ದು ಅಷ್ಟೂ ಕೂಡ ಎಷ್ಟು ನೀರು ಬೇಕು ನೋಡು ಅಷ್ಟನ್ನು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ನಾನು ಅದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಜಾಸ್ತಿ ನೀರಾಯಿತು ಅಂತ ಹೆದರೋದು ಬೇಕಾಗಿಲ್ಲ. ಇದು ಕುದ್ದ ಮೇಲೆ ಶೇಂಗಾ ಹಾಕಿರೋದ್ರಿಂದ ಏನಂದರೆ ಗಟ್ಟಿ ಆಗಿಬಿಡ್ತೈತಿ. ನಾನು ಒಂದೇ ಸಲಕ್ಕೆ ಎಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಕುದಿಸ್ತೀನಿ. ಒಂದು ಸಲ ಮುಚ್ಚಿಬಿಟ್ಟು ಚೆನ್ನಾಗಿ ಬರ್ತೈತಿ. ಆಮೇಲೆ ಅದು ಗಟ್ಟಿಯಾಗಿಬಿಟ್ಟಿರ್ತೈತಿ ಆ್ಯಕ್ಚುಲಿ ಗ್ರೇವಿ. ಇವಾಗ ಜಾಸ್ತಿ ಆಯ್ತಾನ ಅಂತ ಅನಿಸ್ತದಲ್ಲ, ಆಮೇಲೆ ಕಡಿಮೆ ಆಗಿಬಿಡ್ತೈತಿ. ಯಾಕಂತಂದ್ರೆ ನಮ್ಮ ಮನೇಲಿ ಗ್ರೇವಿ ಎಲ್ಲ ಭಾಳ ಇಷ್ಟಪಡ್ತಾರೆ. ಬಿಸಿ ಅನ್ನಕ್ಕೂ ಕೂಡ ಹಾಕ್ಕೊಂಡು ಊಟ ಮಾಡ್ತಾರೆ, ಹಾಗೆ ರೊಟ್ಟಿಗೆಲ್ಲ ಹಚ್ಕೊಂಡು ತಿಂತೇವಲ್ಲ, ಭಾಳ ಚೆನ್ನಾಗಿರ್ತೈತಿ. ಹಾಗೆ ಈ ಮೆಣಸಿನ್ಕಾಯಿ ಪಲ್ಯ ಬರೀ ಸಾಸಿವೆ ಬುತ್ತಿಗಷ್ಟೇ ಇಷ್ಟು ಚಲೋ ಅಲ್ಲ, ಚಲೋ ಆಗ್ತೈತಿ ಅಂತ ನಾನು ಹೇಳ್ತಾ ಇಲ್ಲ. ಈ ಥರ ಜೋಳದ ರೊಟ್ಟಿಗೂ ತುಂಬ ಚೆನ್ನಾಗೈತಿ. ಹಾಗೆ ಖಡಕ್ ಜೋಳದ ರೊಟ್ಟಿ ಆಯಿತು, ಸಜ್ಕದ ರೊಟ್ಟಿ ಆಯಿತು, ಎಲ್ಲದಕ್ಕೂ ತುಂಬ ಚೆನ್ನಾಗಾಗ್ತೈತಿ. ಮತ್ತು ಸಾಸಿವೆ ಬತ್ತಿಗೂ ಹಾಗೆ ಬಿಸಿ ಅನ್ನ ಮಾಡಿಕೊಂಡು ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ, ಅದು ರುಚಿನ ಹೇಳೋದೇ ಬೇಡ. ನೀವೇ ಮಾಡಿಕೊಂಡು ತಿಂದುಬಿಟ್ಟು ಹೇಳಬೇಕು ಹೇಗಿತ್ತು ಅಂತ, ಅಷ್ಟು ಚೆನ್ನಾಗಿರ್ತೈತಿ. ಆಮೇಲೆ ಹಾಗೆ ಚಪಾತಿ ಪ್ರತಿಯೊಂದಕ್ಕೂ ಟೇಸ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಹಾಗೆ ಮೆಣಸಿನ್ಕಾಯಿ ತೆಗೆದಿಟ್ಬಿಟ್ಟು ಮಕ್ಕಳೆಲ್ಲ ರಸ ಹಾಕ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರ್ತೈತಿ. ಮತ್ತು ರಸದೊಳಗೂ ಒಳ್ಳೆ ವಿಟಮಿನ್ಸ್ ಇದೆ ಎಲ್ಲ, ಶೇಂಗಾ ಮತ್ತು ಎಳ್ಳಲ್ಲಿ ಒಳ್ಳೆ ಐರನ್ ಕಂಟೆಂಟ್ ಇದೆ ಶೇಂಗಾ ಮತ್ತು ಎಳ್ಳಲ್ಲಿ. ಹಾಗಾಗಿ ಆ ಗ್ರೇವಿನೂ ಕೂಡ ಹೆಲ್ತಿಗೂ ಒಳ್ಳೆಯದು. ಆ್ಯಕ್ಚುಲಿ ನಾನು ಈ ಪಲ್ಯನ ಜೋಳದ ರೊಟ್ಟಿಗೆ ಮಾಡಿದರೂ ಕೂಡ ಒಳ್ಳೆ ಕಾಂಬಿನೇಷನ್ ಸಾಸಿವೆ ಬುತ್ತಿ ಜೊತೆಗೆ ಅಂದಿದ್ದಕ್ಕೆ ನಾನು ಸಾಸಿವೆ ಬುತ್ತಿನೂ ಮಾಡಿದೆ. ಸಾಸಿವೆ ಬುತ್ತಿ ಸಾಯಂಕಾಲ ಮಾಡೋ ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಪಲ್ಯ ಎಲ್ಲ ತಿಂದು ಖಾಲಿ ಆಗಿಬಿಟ್ಟಿತ್ತು. ಆದರೂ ಮತ್ತೆ ಒಂದು ಸ್ವಲ್ಪ ಉಳಿಸಿದ್ದಲ್ಲ, ಅದನ್ನು ನಾನು ಹೇಳಿದ್ದೀನಿ ತೋರಿಸ್ಬೇಕಲ್ಲ ಅಂತಂದು ಹೇಳಿ ಅದು ಸಾಸಿವೆ ಬುತ್ತಿನೂ ಮಾಡಿಬಿಟ್ಟು ಸಾಸಿವೆ ಬುತ್ತಿಗೆ ನಾನು ಈ ಪಲ್ಯ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೈತಿ, ಸಖತ್ತಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ರಿ. ಹಾಗಾದರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ನೀವೆಲ್ಲ ಸಂಕ್ರಾಂತಿಗೆ ಏನೇನು ಮಾಡ್ತೀರಾ ಮತ್ತು ಹೇಗೆ ಮಾಡ್ತೀರಾ ಅಂತಂದು ಹೇಳಿಬಿಟ್ಟು. ಮತ್ತು ಸಜ್ಜೆ ರೊಟ್ಟಿ ಮಾದಲಿದು ಇದರಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ರಿ. ನೀವೆಲ್ಲ ಸಂಕ್ರಾಂತಿಗೆ ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಹಾಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ